ಹಿಂಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಲೈಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಓಕೆ, ನಿನ್ನೆ ನಾನು ಯಾವ ಲೆವೆಲ್ ಕೊಟ್ಟಿದ್ದೆ ನಾನು ನಿಮಗೆ ಅಂತಂತಂದರೆ 250 ಲೆವೆಲ್ ಒಂದು, ಓಕೆ, ಅದಾದ ತಕ್ಷಣ 100 ಲೆವೆಲ್ ಒಂದು, ಇದು ನೋ ಟ್ರೇಡಿಂಗ್ ಝೋನ್ ಅಂತ ಹೇಳಿದ್ದೆ. ನೀವು ನೋಡ್ಬೋದು, ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿಲ್ಲ. ಓಕೆ, ನೋ ಟ್ರೇಡಿಂಗ್ ಝೋನ್, ಇಲ್ಲಿಂದ ಮಾರ್ಕೆಟ್ ಓಪನ್ ಆಯಿತು, ಡೌನ್ ಸೈಡೇ ಬಂತು. ಓಕೆನಾ? ಸೊ ನೀವಿಲ್ಲೇನಾದರೂ ಬೈ ಚಾನ್ಸ್ ನೀವೆಲ್ಲೇನಾದರೂ ಹಿಂಗೂ ನೋ ಟ್ರೇಡಿಂಗ್ ಝೋನ್ ಇದೆ, ಇದ್ರ ಮೇಲ್ಗಡೆ ಹೊರಗೆ ಓಡೋದ್ರೆ ನಾನು ಕಂಪ್ಲೀಟಾಗಿ ಪುಟ್ಟಿಂದ ಎಕ್ಸಿಟ್ ಆಗ್ತೀನಿ. ನಾನು ಜಸ್ಟ್ ಪ್ಲ್ಯಾನ್ ಹೇಳ್ತಾಯಿದ್ದೀನಿ, ನಾನು ಯಾವುದೂ ಕಾಲ್ ಸೈಡ್ ಆಗಲಿ, ಕಾಲ್ ಸೈಡ್ ಅಂತೂ ನಾನು 250 ಮೇಲ್ಗಡೆನೇ ಹೇಳಿದ್ದೆ ನಾನು. ಓಕೆನಾ? ಇಲ್ಲಿಂದ ಒಂದು ರಿಜೆಕ್ಷನ್ ಇದೆ, ಅಕಸ್ಮಾತ್ ಇಲ್ಲೇನಾದರೂ ಓಪನ್ ಆಗಿ ಇಲ್ಲಿ ಬಂದುಬಿಟ್ರೆ ಇಲ್ಲಿ ಬೇಕಾದರೆ ನಾನು ತೊಗೋತೀನಿ ಅಂತ. ಓಕೆ, ಸೊ ಇಲ್ಲೇನಾದರೂ ನೀವು ಪುಟ್ ತೊಗೊಳಕ್ಕೆ ನೀವು ಇಂಟ್ರೆಸ್ಟ್, ಯಾಕಂದ್ರೆ ನೋ ಟ್ರೇಡಿಂಗ್ ಝೋನ್ ಅಂತೂ ಇದೇ ಇದೆ. ಓಕೆ, ಇಲ್ಲಿ ಕೆಳಗಡೆ ಅಂತೂ ಮಾರ್ಕೆಟ್ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ, ಜಸ್ಟ್ ನಿಮಗೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ನೀವು ಪುಟ್ಟು ನಿಮ್ಮ ಕಡೆ ಇಲ್ಲಪ್ಪ ಮಾರ್ಕೆಟ್ ಬೀಳುತ್ತೆ, ಓಕೆ, ಹೇಗೋ ನೋ ಟ್ರೇಡಿಂಗ್ ಝೋನಲ್ಲಿದೆ. ನೋ ಟ್ರೇಡಿಂಗ್ ಝೋನ್ ಅಂತಂದರೆ ಏನಾಗುತ್ತೆ, ಇದು ಆಗುತ್ತೆ. ಓಕೆನಾ? ನೋ ಟ್ರೇಡಿಂಗ್ ಝೋನ್. ಸೊ ಇನ್ನೂ ಕೆಳಗೆ ಬರೋ ಚಾನ್ಸಸ್ ಇದೆ, ಇಲ್ಲಿ ಬಂದಮೇಲೆ ನೋಡೋಣ ಅಂತ. ಸೊ ಈ ಮೂವನ್ನ ಕ್ಯಾಪ್ಚರ್ ಯಾರು ಮಾಡ್ಕೊಂಡಿರ್ತೀರೋ ಅವರಿಗೆ ಒಳ್ಳೆ ಪ್ರಾಫಿಟ್ ಆಗಿರುತ್ತೆ. ಒಳ್ಳೆ ಪ್ರಾಫಿಟ್ ಇನ್ ದ ಸೆನ್ಸ್ ಏನು, 30 ರೂಪಾಯಿ ಇರೋದು ತೊಗೊಂಡಿದ್ರೆ ಅದು 60 ರೂಪಾಯಿ ಇಲ್ಲ 70 ರೂಪಾಯಿ ಹೋಗಿರುತ್ತೆ. ಸೊ ನೀವು ನೋಡ್ಬೋದು, ನಾನು ಟ್ರೇಡ್ ಮಾಡಿದ್ದೆ, ನಾನು ಹೀರೋ. ಓಕೆ, ಲಾಸ್ಟಲ್ಲಿ ಪ್ರೀಮಿಯಮ್ ಗ್ರೂಪಲ್ಲಿ ಕೊಟ್ಟಿದ್ದೆ. ಅದು ಏನು ಕನ್ಫ್ಯೂಷನ್ ಆಗಿತ್ತು ನನಗೆ ಅಂತಂತಂದರೆ 30 ನಿಮಿಷದಲ್ಲಿ ಕೊಟ್ಟಿದ್ದೆ. ಅದು 30 ನಿಮಿಷಕ್ಕೆ ಕೊಟ್ಟಿಲ್ಲ, 30 ನಿಮಿಷದಲ್ಲಿ ನಾನು ಚಾರ್ಟ್ ಹಾಕ್ಕೊಂಡಿದ್ದೆ. ಓಕೆನಾ? ಸೊ ಲೋಡ್ ಆಗ್ತಾಯಿದೆ. ಓಕೆ, ಒಂದು ನಿಮಿಷ. ಓಕೆ, 15 ಮಿನಿಟ್ಸಲ್ಲಿ ನಾನು ಇದನ್ನು ನೋಡಿಬಿಟ್ಟೆ, ಇದನ್ನು ಲೋ ಬ್ರೇಕ್ ಮಾಡ್ತಾಯಿದೆ ಅಂಥೇಳಿ. ಸೊ ಸಡನ್ನಾಗಿ ಏನೋ ಬೇರೆ ವರ್ಕ್ ಮಾಡ್ತಾಯಿದ್ದೆ, ಸಡನ್ನಾಗಿ ಇದು ಬಂದ ತಕ್ಷಣ ಬ್ರೇಕೌಟ್ ಕೊಡ್ತಾಯಿದೆ ಅಂತ ಸಡನ್ನಾಗಿ ನಾನು ಪ್ರೀಮಿಯಮ್ ಗ್ರೂಪ್ನಲ್ಲಿ ಹಾಕಿದೆ. ಓಕೆ, ಅದು ತಪ್ಪಾಗೋಯಿತು. ನಾನು ಹೇಳಿದ್ದೆ ನಿಮಗೆ 20 ಇಲ್ಲ 15 ಬಂದಾಗ ತೊಗೊಳ್ಳಿ ಅಂತ, ಬಟ್ 10 ರೂಪಾಯಿ ಬಂದಾಗ ನಾನು ಡೈರೆಕ್ಟಾಗಿ ನಿಮಗೆ ಎಕ್ಸಿಟ್ ಮಾಡೋಕ್ಕೆ ಹೇಳಿದ್ದೆ. ಸೊ ಆಮೇಲೆ ಕಾಸ್ಟು ಬಂದಿತ್ತು. ಯಾರೆಲ್ಲ ಎಕ್ಸಿಟ್ ಮಾಡಿರ್ತೀರೋ ಅದು ಒಳ್ಳೆಯದೇ. ಎಕ್ಸಿಟ್ ಅಂದ ತಕ್ಷಣ ಎಕ್ಸಿಟ್ ತೊಗೊಂಡ್ಬಿಡ್ಬೇಕಷ್ಟೇ. ಯಾಕೆ ಕನ್ಫ್ಯೂಷನ್ ಆಯಿತು ನನಗೆ ಅಂದರೆ ಅದೇ 30 ಮಿನಿಟ್ಸಲ್ಲಿ. ಆಮೇಲೆ ಯಾಕೆ ಎಕ್ಸಿಟ್ ಕೊಟ್ಟೆ ಅಂತಂತಂದರೆ 15 ಮಿನಿಟ್ಸಲ್ಲಿ ಕ್ಯಾಂಡಲ್ ಫಾರ್ಮೇಷನ್ ಆಯಿತು, ಇಲ್ಲಿಂದ ಸಪೋರ್ಟ್ ತೊಗೊಂಡ್ಬಿಡ್ತು. ಸೊ ಅದಕ್ಕೆ ನಾನು ಏನು ಮಾಡಿದೆ, ಎಕ್ಸಿಟ್ ಕೊಟ್ಟೆ. ಎಕ್ಸಿಟ್ ಕೊಟ್ಟ ತಕ್ಷಣವೇ ಕಾಲ್ ಸೈಡಲ್ಲಿ 25 ಇರೋದು ಅದು 50 ಹೋಯಿತು. ಸೊ ಅದು ನಮ್ಮದು ಮಿಸ್ಟೇಕ್ ಇತ್ತು ಅಷ್ಟೇ. ಓಕೆನಾ? ಸೊ ಮಿಸ್ಟೇಕ್ ಅಂತಲೇ ಹೇಳಬೇಕಾಗುತ್ತೆ. ಇಲ್ಲ ನಾನು ಕೊಟ್ಟಿದ್ದೆ, ಯಾಕಂದ್ರೆ ನಾನು ಪ್ರೀಮಿಯಮ್ ಗ್ರೂಪಲ್ಲಿ ಯಾರೂ ಜಾಸ್ತಿನೂ ಇಲ್ಲ, ನಾನು ಹೇಳೋ ಅವಶ್ಯಕತೆಯೂ ಇಲ್ಲ, ಬಟ್ ಆದ್ರೂ ತಪ್ಪಂತಲೇ ಹೇಳಬೇಕಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಈಗ ಹೇಗೆ ವರ್ಕ್ ಆಗುತ್ತೆ ಅಂತಂತಂದರೆ ಮಾರ್ಕೆಟು ಇಲ್ಲಿದೆ. ಓಕೆ, 250 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇದು 4 ಅವರ್ ಚಾರ್ಟಲ್ಲಿ 24-250ಗೆ ಒಂದು ಲೈನ್ ಹಾಕಿ ಇಟ್ಕೊಳ್ಳಿ. ಓಕೆ, ಎಲ್ಲಿಂದಾದರೂ ಹಾಕ್ಕೊಳ್ಳಿ. ಆಮೇಲೆ ಸಪೋರ್ಟ್ ಅಂತೂ ತುಂಬ ಕೆಳಗಡೆನೇ ಇದೆ. ಓಕೆನಾ? ಸೊ ಈ ಲೆವೆಲ್ ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ. ಓಕೆ, ಈ ಲೆವೆಲ್ ಏನಾದರೂ ಬ್ರೇಕ್ ಆದರೆ ಇನ್ನೊಂದು 2 ದಿನ ಕಳೆಯುತ್ತೋ ಏನೋ ಗೊತ್ತಿಲ್ಲ, ಕಳೀಲಿಲ್ಲ ಅಂದ್ಕೊಳ್ಳಿ. ಇಮ್ಮಿಡಿಯೇಟ್ ಇದು ಲೋ ಬ್ರೇಕ್ ಆದರೆ 150 ಅಥವಾ 100 ಲೋ ಬ್ರೇಕ್ ಆದರೆ ನಿಮಗೆ ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 24K, ಅದಾದ ತಕ್ಷಣ 950. ಓಕೆ, ಈ ರೀತಿ ನಿಮಗೆ ಶಿಫ್ಟ್ ಆಗೋ ಚಾನ್ಸಸ್ ಇದೆ. ನಾನು ಕಾಲ್ ಆಪ್ಷನ್ ಅಂತೂ ಕ್ಲಿಯರಾಗಿದ್ದೀನಿ. ಓಕೆ, 250 ಮೇಲ್ಗಡೆನೇ ನಾನು ಟ್ರೇಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಟಾರ್ಗೆಟ್ ಬಂದುಬಿಟ್ಟು 350, ಯಾಕಂದರೆ 350ಗೆ ರಿಜೆಕ್ಷನ್ ಇದೆ, ಅದಾದ ತಕ್ಷಣ 400. ಓಕೆನಾ? ಇವತ್ತು ವಿಡಿಯೋ ಇಷ್ಟೇ ಸಿಂಪಲಾಗಿ ಇಟ್ಬಿಡೋಣ. ಏನೂ ಇಲ್ಲ ಮಾರ್ಕೆಟಲ್ಲಿ ಹೇಳೋದು, ಜಾಸ್ತಿ ಮೂಮೆಂಟ್ಸೇ ಇಲ್ಲ. ಯಾಕೆ ಅಂತಂತಂದರೆ ಇಲ್ಲಿ ನೀವು ಡೇ ಕ್ಯಾಂಡಲಲ್ಲಿ ಹೋದರೆ ನೋಡಿ, ಇದೊಂದು ಕ್ಯಾಂಡಲ್ ದೊಡ್ಡದು ಬಂತು, ಇದರಲ್ಲೇ ಓಡಾಡ್ತಾ ಇದೆ ಮಾರ್ಕೆಟ್ ಈ ರೀತಿ. ಇದು ಹೈಯೂ ಬ್ರೇಕ್ ಆಗಿಲ್ಲ, ಲೋ ಬ್ರೇಕ್ ಆಗಿಲ್ಲ. ಅದಕ್ಕೆ ನಾನು ನಿಮಗೇನು ಮಾಡಿದ್ದೀನಿ, ಒಂದು ಡೆಡ್ ಲೈನ್ ಇಲ್ಲಿ ಅಂತೂ 350 ಇದೆ. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ 250. ಓಕೆ, ಇದ್ರ ಮಧ್ಯದಲ್ಲಿ ಯಾವುದಿದೆ ಅಂತಂದರೆ 300 ಇದೆ. 270 ಬಂದರೆ ಕಾಲಿಂದ ಎಕ್ಸಿಟ್, ಪುಟ್ಟಿಂದ ಎಕ್ಸಿಟ್. ಓಕೆ, ಪುಟ್ಟನ್ನು ಯಾರಾದರೂ ಪರ್ಚೇಸ್ ಮಾಡಿದರೆ ಇಲ್ಲಿಂದ ಎಕ್ಸಿಟ್ ಮಾಡಿಬಿಡೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಮೈದಾನ ಖಾಲಿ ಇದೆ. ಸೊ ಇಲ್ಲಿ ಬರೋಕ್ಕೆ ಈಸಿ ಇದೆ ಮಾರ್ಕೆಟಿಗೆ. ಅದಕ್ಕೆ ನಾನೇನು ಮಾಡಿದೆ ನಿಮಗೆ 250ಇಂದ, ಓಕೆ, 250ಇಂದ 200 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. 200 ಲೆವೆಲ್ ಬ್ರೇಕ್ ಆದ ತಕ್ಷಣ 150 ಆದ ತಕ್ಷಣ 100. ಓಕೆ, ಫರ್ದರ್ನು ನೀವು ಹೋಗ್ಬೋದು 24050. ಕೆಳಗಡೆ ಸ್ವಲ್ಪ ಜಾಸ್ತಿ ಕೈ ಬಿಚ್ಕೊಂಡು ನಾನು ಟ್ರೇಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗಂತ 100% ಇದು ಮಾಡೋಕ್ಕೆ ಹೋಗಬೇಡಿ.
ನಿಮ್ಗೆ ಆಲ್ರೆಡಿ ಎಕ್ಸಿಟ್ ಪಾಯಿಂಟ್ ಅಂತೂ ಕೊಟ್ಟಿದ್ದೀನಿ, ಯಾಕಂದರೆ 250 ರಿಜೆಕ್ಷನ್ ಇದೆ. ಸೊ ಅದಕ್ಕೆ ಅದರಲ್ಲಿ ಬೇರೆ ಇವತ್ತೇನಾಯಿತು, ಆಪ್ಷನ್ ಚೈನಲ್ಲಿ ಓವರ್ ರೈಟಿಂಗ್ ಡೇಟಾ ಆಯಿತು. ಓಕೆ, ಓವರ್ ರೈಟಿಂಗ್ ಡೇಟಾ ಆದ ತಕ್ಷಣ ಅಲ್ಲೇನಾಗುತ್ತೆ, ಸಡನ್ನಾಗಿ ಮೂಮೆಂಟ್ ಏನು ಬರ್ತಾ ಇರುತ್ತಲ್ಲ ಅದನ್ನು ಸಡನ್ನಾಗಿ ಬ್ರೇಕ್ ಮಾಡಬೇಕು ಅಂದ್ಬಿಟ್ಟು ಮೇಲ್ಗಡೆ ಅಂತೂ ಜಾಸ್ತಿ ಬರೋಲ್ಲ, ಜಸ್ಟ್ ಇಲ್ಲಿ ಬಂದುಬಿಟ್ಟು ಸ್ಟೇ ಮಾಡಿ ಕ್ಲೋಸಿಂಗ್ ಕೊಡ್ತಾನೆ. ಓಕೆನಾ. ಸೊ ನೀವು ನೋಡ್ಬೋದು ಕ್ಲೋಸಿಂಗ್ ಯಾವ ರೀತಿ ಕೊಟ್ಟಿದೆ ಅದನ್ನು ನೋಡಿಬಿಡೋಣ. ಒಂದು 15 ಮಿನಿಟ್ಸ್ ಚಾರ್ಟಲ್ಲಿ ಕ್ಲೋಸಿಂಗು ಪಾಸಿಟಿವ್ ಮೂಮೆಂಟಲ್ಲಿ ಕೆಳಗಡೆಯಿಂದ ಮೇಲೆ ಕೊಟ್ಟಿದ್ದಾನೆ. ಬಟ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಬೈ ಚಾನ್ಸ್ ಏನಾದರೂ ಇದ್ರ ಕೆಳಗಡೆ ಓಪನ್ ಆಯಿತು ಅಂದ್ಕೊಳ್ಳಿ, 120 ಓಪನ್ ಆದರೆ 24,080 ಇದು ಒಂದು, ಮತ್ತು 50 ಒಂದು, ಇಲ್ಲ ಅಂತಂದರೆ ಇದು 40 ಲೆವೆಲ್. ಓಕೆ, ಈ ಲೆವೆಲ್ನ ಕ್ಯಾಪ್ಚರ್ ಮಾಡೋಕ್ಕೆ ಇಂಟ್ರೆಸ್ಟೆಡ್ ಇದೆ. ಓಕೆ, ಇದು ಅಂತೂ 250 ಮೇಲಂತೂ ಕಾಲ್ ಆಪ್ಷನ್ನು. ಬಟ್ ಇಲ್ಲೊಂದು ರಿಜೆಕ್ಷನ್ ಇದೆ 350ಗೆ, ತುಂಬ ಹುಷಾರು ಸ್ವಲ್ಪ. ಅದಕ್ಕೆ ಸ್ವಲ್ಪ ಕೈ ಬಿಚ್ಚೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಓಕೆ, ಸೊ ಸ್ವಲ್ಪ ಪುಟ್ ಕಡೆ ಇಂಟ್ರೆಸ್ಟೆಡ್ ಇದ್ದೀನಿ. ಸೊ ಇಲ್ಲೇನಾದರೂ 240 ಹತ್ರ 230 ಹತ್ರ ಮತ್ತೇನಾದರೂ ಸಿಕ್ಕರೆ ಫರ್ದರ್ ಈ ರೀತಿ ಟೈಪಲ್ಲಿ ನೀವು ಕುತ್ಕೋಬೋದು, ಈ ಟಾರ್ಗೆಟನ್ನು ರೀಚ್ ಮಾಡ್ಕೋಬೋದು. ಓಕೆ, ಸೊ ವೀಕ್ಲಿ ಕ್ಯಾಂಡಲಲ್ಲಿ ಏನು ನಡೀತಾ ಇದೆ, ವೀಕ್ಲಿ ಕ್ಯಾಂಡಲಲ್ಲಿ ಕೂಡ ಅದನ್ನೇ ನಡೀತಾ ಇದೆ, ಚಿಕ್ಕ ಕ್ಯಾಂಡಲ್. ಓಕೆನಾ. ಸೊ ಹೇಳಿದ್ನಲ್ಲ, ಇದು 500 ಲೆವೆಲ್ ಇದೆ, ಇದು ತುಂಬ ದೂರ ಇದೆ. ಇದು ಬಂದುಬಿಟ್ಟು ಓಕೆ, ಇದು ವೀಕ್ಲಿ ಕ್ಯಾಂಡಲ್ ಅಲ್ಲ, ಓಕೆ ಸಾರಿ, ವೀಕ್ಲಿ ಕ್ಯಾಂಡಲಲ್ಲಿ. ಸೊ ತುಂಬ ಚಿಕ್ಕದು ವಿಡಿಯೋ ಇದು ಕ್ಯಾಂಡಲ್ಸ್ ಇದೆ. ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ಅದರಲ್ಲಿ ಬೇರೆ ಡೋಜಿದಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಓಕೆ, ಪ್ಲಸ್ಸು. ಸೊ ನೆಕ್ಸ್ಟ್ ವೀಕ್ ಏನು ಇದೇ ಕಂಟಿನ್ಯೂಷನ್ ಆಗುತ್ತೋ ಕ್ಯಾಂಡಲ್ಲು, ಈ ರೀತಿ ಏನಾದರೂ ಫಾರ್ಮೇಷನ್ ಆಗುತ್ತೋ ಏನೋ ಗೊತ್ತಿಲ್ಲ. ಓಕೆನಾ. ಸೊ ನೋಡೋಣ, ಯಾಕಂತಂದರೆ ವೀಕ್ಲಿ ಅಂತಂದ ತಕ್ಷಣ ಇವತ್ತು ಆ್ಯಕ್ಚುಲಿ ಕ್ಲೋಸ್ ಕೊಡಬೇಕಿದು ಕ್ಯಾಂಡಲ್ಲು. ಬಟ್ ನಾಳೆನೇ ಏನು ಮಾಡುತ್ತೆ, ಓಪನ್ ಆಗುತ್ತೆ. ಸೊ ಓಪನ್ ಆಗಿಬಿಟ್ಟು ಇದು ರೆಡ್ಡಿಂದ ಏನಾದರೂ ಫಿಲ್ ಮಾಡುತ್ತೋ ಈ ರೀತಿ 24Kಗೆ. ಓಕೆ, 24Kಗೆ ನೋಡೋಣ ಏನಾಗುತ್ತೆ ಅಂತ. ಸೊ ಮೇಲಂತೂ ನಾನು 250 ಮೇಲ್ಗಡೆ ಕ್ಲಿಯರ್ ಆಗಿದ್ದೀನಿ ಕಾಲ್ ಸೈಡು. ಬಟ್ ಇಲ್ಲೊಂದು ಹಲ್ಕ ರಿಜೆಕ್ಷನ್ ಇದೆ, ಬಟ್ ಅದು 500 ಇದೆ, ಅದು ನೆಕ್ಸ್ಟ್ ವೀಕಿಂದ ಇದೆ. ಈ ವೀಕಿಂದ ಹೇಳ್ತಾ ಇದ್ದೀನಿ, ಲಾಸ್ಟ್ ವೀಕಿಂದ 350 ಹತ್ರ ಒಂದಿದೆ, 500 ಹತ್ರ ಒಂದಿದೆ. ಸೊ ನೋಡೋಣ ಏನಾಗುತ್ತೆ ಅಂತ ಕಾಲ್ ಸೈಡು. ಓಕೆ, ಡಿಪೆಂಡ್ ಆನ್ ಓಪನ್ ಮೇಲೆ ಡಿಸೈಡ್ ಮಾಡೋಣ ಅಂತ. ಓಕೆ, ಏನಾದರೂ ಇದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ನಾನು ನಿಮ್ಗೆ ಮೆಸೇಜ್ ಹಾಕ್ತಾ ಇರ್ತೀನಿ. ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ವಿಡಿಯೋದಲ್ಲಿರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕಲ್ಲಿ, ಅದನ್ನು ನೀವು ಬೇಕಾದರೆ ಜಾಯ್ನ್ ಆಗ್ಬೋದು. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.